ನಮಸ್ತೆ ಎಲ್ಲರಿಗೂ. ಇದೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ದಯವಿಟ್ಟು ನಾನು ಪ್ರತಿಯೊಬ್ಬರ ಹತ್ರ ಕೇಳ್ಕೊಳೋದು, ಈ ಮೊಪೆಡ್ಸ್ ಯಾರ್ಯಾರು ಇಕ್ಕಿದ್ದೀರಾ ಅವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಏನಕ್ಕೆ ಅಂದರೆ, ಇವಾಗ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಹಾವುಗಳು ಮತ್ತು ಜಾಸ್ತಿ ಅದರೊಳಗೆ ಸೇರ್ಪಡೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳೋದು ಇಷ್ಟೇ. ಈ ಸತ್ತೆ ಇದು ಹುಲ್ಲು ಎಲ್ಲ ಬೆಳೆದಿರುತ್ತೆ, ಹಸಿರಾಗಿರುತ್ತೆ, ಹಾವುಗಳಿಗೆ ಜಾಗ ಇರುತ್ತೆ. ಹಾಗಾಗಿ ತಣ್ಣಗೆ ಬಂದು ಕೂತ್ಕೊಂಡ್ಬಿಡ್ತವೆ. ಅವು ಗಾಬರಿ ಆಗಿದ ತಕ್ಷಣವೇ ಈ ನಿಲ್ಲಿಸಿರ್ತಕ್ಕಂಥ ಬೈಕು, ಮೊಪೆಡ್ಸ್, ಸ್ಕೂಟರ್ಸ್ಗಳಲ್ಲಿ ಹೋಗಿ ಹತ್ಕೊಂಡು ಕೂತ್ಕೊಂಡ್ಬಿಡ್ತವೆ. ಇದೊಂದು ವಿಡಿಯೋ ಹಾಕಿದ್ದೀನಿ. ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗಾಗಿ, ಈ ಬೈಕ್ ರಿಪೇರಿಗಾಗಲಿ ಮತ್ತು ಇನ್ಫಾರ್ಮೇಷನ್ಗಾಗಲಿ, ಹೊಸ ಬೈಕ್ ರಿವ್ಯೂಗಾಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಬಟನನ್ನು ಮರೆಯದೆ. ಇದು ಏನೊಂದು ವೀಡಿಯೋ ಮಾಡಿದ್ದೀನಿ ಅಂದರೆ, ಹೋಂಡಾ ಆಕ್ಟಿವಾ BS6 ಮಾಡಲು ಕಸ್ಟಮರ್ಗೆ ನಿಲ್ಲಿಸಿ ಅವರು ಇನ್ನೇನು ಗಾಡಿ ಹತ್ಬೇಕು ಅನ್ನೋ ಟೈಮಲ್ಲಿ ಮನೆ ಹತ್ರ ಹಾವು ಹತ್ಬಿಟ್ಟಿದೆ. ಅದು ಹಸಿರಾವು. ಅದು ಫಾಸ್ಟಾಗಿ ಓಡಾಡುತ್ತೆ. ಫಾಸ್ಟಾಗಿ ಅಂದರೆ ಕಣ್ಣಿಗೂ ಕುಕ್ಕುತ್ತೆ, ಮತ್ತು ಅದು ಚಲನ ಮಾತ್ರ ಫಾಸ್ಟಾಗಿರುತ್ತೆ. ಹಾಗಾಗಿ ದಯವಿಟ್ಟು ಮಳೆಗಾಲ ಸ್ಟಾರ್ಟ್ ಆಗಿದೆ, ಮೊಪೆಡ್ಸ್ಗಳನ್ನೇ ಆಗಲಿ ಬೈಕ್ಗಳನ್ನೇ ಆಗಲಿ ಒಂಚೂರು ನೋಡಿಬಿಟ್ಟು ಕೇರ್ಫುಲ್ಲಾಗಿ ಬೈಕ್ನ ಹತ್ತಿ. ಮೊನ್ನೆ ಇನ್ನೊಂದು ವಿಡಿಯೋ ಮಾಡಲಿಲ್ಲ ನಾನು. ಅದೇನಾಗಿದೆ, ಹೋಂಡಾ ಆಕ್ಟಿವಾದಲ್ಲಿ ಮಿರರ್ ಕಡ್ಡಿ ಇರುತ್ತಲ್ಲ, ಅಲ್ಲಿ ಇಣಕಿ ನೋಡ್ತಾಯಿದ್ದೆ. ಚಿಕ್ಕದಾವು. ಅವರು ಕಸ್ಟಮರು ಏನು ಮಾಡಿದ್ದಾರೆ ಅಂದರೆ, ಅಂದವೇ ನೋಡಿಲ್ಲ ಅವರು. ಏನೋ ಸಡನ್ನಾಗಿ ಹಿಂಗೆ ಏನು ಇಲ್ಲಿ ಕಲರ್ ಕಾಣಿಸ್ತಲ್ಲ ಹಿಂಗೆ ನೋಡಿದ್ದಾರೆ. ಗಾಡಿನ ಬಿದ್ದುಬಿಟ್ಟಿದ್ದಾರೆ. ರನ್ನಿಂಗಲ್ಲೇ ಬಿಟ್ಬಿಟ್ಟಿದ್ದಾರೆ. ಭಯ ಆಗ್ಬಿಟ್ಟಿದೆ. ಸಡನ್ನಾಗಿ ಈ ಲೆಫ್ಟ್ ಸೈಡ್ ಮಿರರ್ ಹತ್ರ ಮಿರರ್ ರಾಡ್ ಇರುತ್ತಲ್ಲ, ಅಲ್ಲಿ ಇಣಕಿ ನೋಡ್ತಿತ್ತಂತೆ. ಹಿಂಗೆ ಇಣಕಿ ನೋಡ್ಬೇಕಾದ್ರೆ ಅವರೇನಾಗಿದ್ದಾರೆ, ಸಡನ್ನಾಗಿ ಎಂಥವ್ರಿಗೂ ಭಯ ಆಗುತ್ತಲ್ವ. ಹಾಗಾಗಿ ಅವರು ಭಯಪಟ್ಬಿಟ್ಟು ಗಾಡಿನೇ ಬಿಟ್ಟು ಜಂಪ್ ಆಗಿಬಿಟ್ಟಿದ್ದಾರೆ. ಈ ಥರ ಮಾಡ್ಕೋಬೇಡಿ ದಯವಿಟ್ಟು. ಇದೊಂದು ವೀಡಿಯೋನ ನೋಡಿ ಯೂಸ್ಫುಲ್ ಆಗುತ್ತೆ ಅಂತ ನಾನು ಇಷ್ಟಪಟ್ಟಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಎಲ್ಲಿಂದ ನನ್ನ ವೀಡಿಯೋ ನೋಡಿರೋದು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಮಸ್ತೆ. ನಾನೇನು ಒಂದು ವಿಡಿಯೋ ಇದನ್ನು ಎಡಿಟ್ ಮಾಡ್ತಾಯಿದ್ದೀನಿ ಅಂದರೆ, ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ದಯವಿಟ್ಟು ರೈತರುಗಳು ತೋಟ ಅಲ್ಲಿ ಇಲ್ಲಿ ಗಾಡಿ ನಿಲ್ಲಿಸ್ಬೇಕಾದ್ರೆ ಸೇಫ್ಟಿಯಾಗಿ ನಿಲ್ಲಿಸಿ. ನೋಡಿ, ಇದು ಹೋಂಡಾ ಆಕ್ಟಿವಾ ಹೊಂಟೋಗಿತ್ತು. ಇದನ್ನೆಲ್ಲ ಎಲ್ಲ ಪೀಸ್ ಬಾಡಿ ಎಲ್ಲ ಪೀಸ್ ಏನಾಗಿತ್ತು ಅಂದರೆ, ಟ್ಯಾಂಕ್ ಕಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಇದರಲ್ಲಿ ಹಾವು ಏನಾಗಿದೆ, ಹಾವು ಮರಿ ಸಡನ್ನಾಗಿ ಅದು ಬಂದುಬಿಟ್ಟಿದೆ. ಗಾಬರಿ ಆಗಿಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಟ್ಯಾಂಕ್ ಕಡೆಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಎಲ್ಲ ಬಿಚ್ಚಿದ್ವಿ, ಬಾಡಿ ಪ್ರತಿಯೊಂದು ಪಾರ್ಟ್ಸು ಬಿಚ್ಚಿದ್ವಿ. ಬಿಚ್ಚಿದ್ರೂ ಎಲ್ಲೂ ಕಾಣಿಸ್ಲಿಲ್ಲ. ಅದಾದಮೇಲೆ ಒಂದೊಂದು ಮಾಸ್ಕು ಸಹ ಬಿಚ್ಚಿ, ಫ್ಲಾಪ್ಗಳು ಬಿಚ್ಚಿ, ಸೈಡ್ ಇದೆಲ್ಲ ಬಿಚ್ಚಿ ಮಾಡಿದ್ರು ಕಾಣಿಸ್ತಲ್ಲ. ಬಡಿದ್ರು ಬ್ಯಾಟ್ರಿ ಬಾಕ್ಸು, ಡಿಕ್ಕಿ ಎಲ್ಲ ಬಿಚ್ಚಿದ್ವಿ. ಜನ ಮುತ್ತು ಕರಿತವ್ರೆ, ಹಾವು ಬಂದುಬಿಟ್ಟಿದೆ ಗಾಡಿ ಹೊಡಿಲಿಕ್ಕೆ. ಅಂದರೆ ನಾನು ಕೇಳ್ಕೊಳೋದು ಇಷ್ಟೇ, ಮೊಪೆಡ್ಸ್ ಎಲ್ಲೇ ನಿಲ್ಲಿಸಿ ಸೇಫ್ಟಿಯಾಗಿ ನಿಲ್ಲಿಸ್ಕೊಳ್ಳಿ. ಈಗ ಏನಕ್ಕೆ ಅಂದರೆ, ಮಳೆ ವಾತಾವರಣ ಸ್ಟಾರ್ಟ್ ಆಗಿದೆ. ಈ ಹಸಿರು ಹಾವು ಮತ್ತು ಈ ಕಟ್ಟಿನ ಹಾವು, ಏನೇನೋ ಹಾವುಗಳಿರ್ತವೆ, ಹೆಸರುಗಳು ಬೇಜಾನಿದೆ. ದಯವಿಟ್ಟು ಕಸ್ಟಮರ್ಗಳು ನಿಲ್ಲಿಸ್ಬೇಕಾದ್ರೆ ನೋಡಿ, ಕಸ್ಟಮರ್ಗಳೆಲ್ಲ ಸ್ಟಾರ್ಟ್ ಮಾಡಿ ರೈಸ್ ಮಾಡ್ತಾಯಿದ್ದಾರೆ. ಮೊಪೈಡಲ್ಲಿ ಫೈಬರ್ ಐಟಮ್ ಇರುತ್ತೆ, ಮೆಟಲ್. ನೋಡಿ, ಈ ಫೋಟೋ ತೋರಿಸಿದ್ದೀನಲ್ಲ, ಇದು ಎಲ್ಲಿ ಬೇಕೋ ಹೋಗಿ ಕುತ್ಕೊಂಡ್ಬಿಡುತ್ತೆ, ಗೊತ್ತೇ ಆಗೋಲ್ಲ. ಹೋಗಿ ಒಳಗಡೆ ಕುತ್ಕೊಂಡ್ಬಿಡ್ತು ಅಂದರೆ ಕಸ್ಟಮರ್ ಹೋಗಿ ಇನ್ನೊಂದು ಗಾಡಿ ಕಸ್ಟಮರ್ಗೆ ಗೊತ್ತೇ ಇಲ್ಲ. ಅದೇನಾಗ್ತದೆ, ಮಿರರ್ ಹತ್ರ ಬಂದು ಇಣುಕ್ತಾ ಇತ್ತಂತೆ ಗಾಡಿ. ನೋಡಿ, ಟ್ಯಾಂಕೆಲ್ಲ ಬಿತ್ತಾಯಿದ್ದೀನಿ. ಅದು ಕಸ್ಟಮರ್ ಏನಾಗಿದೆ, ಅವರು ಗೊತ್ತಿಲ್ಲ ಅವ್ರಿಗೆ ಹಾವು ಹೋಗಿದೆ ಅಂತ. ಆ ಮಿರರ್ ಇರ್ತಲ್ಲ, ಮಿರರ್ ಪಕ್ಕದಲ್ಲಿ, ಕಂಬಿ ಪಕ್ಕದಲ್ಲಿ ಟಿಂಕು ಅಂತ ಇಣುಕ್ತಿತ್ತಂತೆ. ಅವರು ಸಡನ್ನಾಗಿ ಗಾಡಿನೇ ಬಿದ್ದೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಈ ಥರ ನಿಲ್ಲಿಸ್ಬೇಕಾರೆ ಮತ್ತು ಸ್ಟಾರ್ಟ್ ಮಾಡ್ಬೇಕಾರೆ, ಹೊರಗಡೆ ನಿಲ್ಲಿಸ್ಬೇಕಾರೆ ಒಂಚೂರು ಸೇಫ್ಟಿಯಾಗಿ ನಿಲ್ಲಿಸಿ. ಮತ್ತು ಅಕ್ಕಪಕ್ಕ ಏನಾದರೂ ಗಲೀಜಿದ್ರೆ ಕಳೆನಾಶಕ ಹೊಡ್ಕೊಳ್ಳಿ. ಮತ್ತು ಕ್ಲೀನಿಂಗ್ ಬರುತ್ತೆ, ಕ್ಲೀನ್ ಮಾಡ್ಕೊಳ್ಳಿ ದಯವಿಟ್ಟು. ಈಗ ಮಳೆ ಆಗ್ತಿರೋ ಕಾರಣ ನೆಲ ಎಲ್ಲ ಹಸಿರಾಗಿರುತ್ತೆ.
ಅದು ಏನಾಗುತ್ತೆ, ತಣ್ಣಗಿರುತ್ತಲ್ಲ, ಎಲ್ಲಿ ಬೇಕಲ್ಲಿ ಬಂದು ಗಾಡೀಲಿ ಆಗಲಿ ಪ್ರತಿಯೊಂದು ಜಾಗದಲ್ಲೂ ಹತ್ತಿ ಕೂತ್ಕೊಂಡ್ಬಿಡ್ತವೆ, ಗೊತ್ತೇ ಆಗೋಲ್ಲ ನಮಗೆ. ಹೆಂಗೋ ಬೈ ಚಾನ್ಸು ರನ್ನಿಂಗಲ್ಲಿ ಆ ಹ್ಯಾಂಡ್ಲ್ ಹತ್ರ ಹಿಂಡ್ಕಿ ನೋಡ್ತಿತ್ತಲ್ಲ, ಅದೇನಾದರೂ ಕಡ್ದ್ಬಿಟ್ಟಿದ್ರೇಳಿ ಅವ್ರಿಗೆ. ಹಾಗಾಗಿ ನಾನು ಒಂದು ಕೇಳ್ಕೊಳೋದು, ನೋಡಿ ಇದೆಲ್ಲ ಫ್ಲಾಪು ಫುಲ್ ಬ್ಲಾಕ್ ಆಗಿರುತ್ತೆ. ಇದೇನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ, ಫುಲ್ ಬ್ಲಾಕ್ ಆಗಿರುತ್ತೆ, ಏನೂ ಗೊತ್ತೇ ಆಗೋಲ್ಲ. ಈ ಗೇರ್ ಗಾಡಿ ಆದರೆ ಗೊತ್ತಾಗ್ಬಿಡುತ್ತೆ. ಟ್ಯಾಂಕ್ ಒಂದು ಇರುತ್ತೆ, ಸೀಟೊಂದು ತೆಗೆದುಬಿಟ್ರೆ ಎಲ್ಲೂ ಹೋಗೋಕ್ಕೂ ಚಾನ್ಸಸ್ ಇಲ್ಲ, ಇನ್ನು ಮಳೆಗಾಲಕ್ಕೆ ಹೋಗಬೇಕು. ಹಾಗಾಗಿ ನೋಡಿ ಈ ಥರ ಹೋಲ್ಗಳೆಲ್ಲ ಇರುತ್ತೆ. ಮೊಪೈಡ್ಸಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಫೈಬರ್ ಐಟಮ್ ಇರುತ್ತೆ, ಬೇಗ ಬಿಚ್ಚೋಕ್ಕಾಗಲ್ಲ, ಜಾಸ್ತಿ ಪ್ರೆಸರ್ ಮಾಡುತ್ತೆ ಅಂದರೆ ಪಟ ಕಟ್ಟಾಗ್ಬಿಡುತ್ತೆ. ಹಾಗಾಗಿ ನಾನು ರೈತರ ಹತ್ರ ಆಗಲಿ ನಮ್ಮ ಕಸ್ಟಮರ್ಗಳ ಹತ್ರ ಆಗಲಿ ನಾನು ಕೇಳೋ ಉದ್ದೇಶ ಏನಪ್ಪ ಅಂದರೆ, ಈಗ ತೋಟ ಮನೆ ಅಲ್ಲಿ ಇಲ್ಲಿ ಕಾಂಪೌಂಡು, ಈಗ ರೋಡ್ಸ್ ಸೈಡಲ್ಲಿ ನಿಲ್ಲಿಸ್ಬೇಕಾದ್ರೆ ಜಾಸ್ತಿ ಗಲೀಜಿರೋಂಥ ಜಾಗದಲ್ಲಿ ನಿಲ್ಸಕ್ಕೆ ಹೋಗ್ಬಿಡಿ. ಏನಾಗುತ್ತೆ ಅಂದರೆ ಅವಕ್ಕೆ ಆಹಾರ ಸಿಕ್ಕಿಲ್ಲ ಅಂದರೆ ಗಾಬರಿ ಆಗಿಬಿಟ್ಟಿರ್ತವೆ. ಗಾಬರಿ ಆಗಿದಾಗ ಈ ಥರ ಗಾಡಿಗಳೆಲ್ಲ ಹತ್ಕೊಂಡ್ಬಿಡ್ತವೆ. ನಮ್ಮದೊಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಬೆಕ್ಕು ಓಮಿನಿಗೆ ಫ್ಯಾನ್ ಅಡಿಗೆ ಸಿಕ್ಬಿಟ್ಟು ಸುಮಾರು 50 ಕಿಲೋಮೀಟ್ರ್ ಬಂದ್ರೂ ಬಿದ್ದಿರಲಿಲ್ಲ. ಒಂದು ಇನ್ನೇನು ನಿಯರೆಸ್ಟ್ ಬರ್ಬೇಕಾದ್ರೆ ಬೆಲ್ಟಿಗೆ ಸಿಕ್ಕಿ ಕಟ್ಟಾಗ್ಬಿಡ್ತು, ಡೈನಮ ಎಲ್ಲ ಫೇಲ್ ಆಗೋಯ್ತು. ಅದು ರಾತ್ರಿಲಿ 2 ಗಂಟೆ ರಾತ್ರಿಲಿ ನಾವು ತಳ್ಕೊಂಬಂದಿದ್ದೀವಿ ಒಂದು 20 ಕಿಲೋಮೀಟ್ರು. ದಯವಿಟ್ಟು ಪ್ರಾಣಿಗಳ್ನ, ಪಕ್ಷಿಗಳ್ನ, ಹಾವುಗಳ್ನ ಸುರಕ್ಷಣೆ